ಐತಿಹಾಸಿಕ ಮಸೂದೆ ತಿದ್ದುಪಡಿಗೆ ಲೋಕಸಭೆಯಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ. ಲೋಕಸಭೆಯಲ್ಲಿ ಎನ್ಡಿಎ ಒಗ್ಗಟ್ಟು ಪ್ರದರ್ಶಿಸಿದೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪರ 288 ಮತ ಚಲಾವಣೆ ಆದರೆ ಮಸೂದೆ ವಿರುದ್ಧ 232 ಮತಗಳು ಚಲಾವಣೆ ಆಯಿತು. ಇಂದು ರಾಜ್ಯಸಭೆಯಲ್ಲೂ ಕೂಡ ವಕ್ಫ್ ಬಿಲ್ ಮಂಡನೆಯಾಗಲಿದೆ. ರಾಜ್ಯಸಭೆ ರಣರಂಗವಾಗಲಿದೆ. ರಾಜ್ಯಸಭೆಯಲ್ಲೂ ವಕ್ಫ್ ಮಸೂದೆ ಮಂಡನೆ ಆಗಿದೆ ಅನ್ನುವಂತಹ ಅಪ್ಡೇಟ್ಸ್ ಬರ್ತಾ ಇದೆ. ಖರ್ಗೆ ಫ್ಯಾಮಿಲಿಯಿಂದ ವಕ್ಫ್ ಆಸ್ತಿ ಕಬಳಿಕೆ ಆರೋಪ ಕೇಳಿಬಂದಿದೆ. ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಆರೋಪಿಸಿದ್ದು, ಅನುರಾಗ್ ಆರೋಪಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ನಾನು ಆಸ್ತಿ ಕಬಳಿಸಿಲ್ಲ, ಕ್ಷಮೆಯನ್ನೂ ಸಹ ಕೇಳಿಲ್ಲ. ನನ್ನ ವಿರುದ್ಧದ ಆರೋಪ ಸಾಬೀತಾದರೆ ರಾಜೀನಾಮೆಯನ್ನು ನೀಡ್ತೇನೆ ಅಂತ ರಾಜ್ಯಸಭೆಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸವಾಲ್ ಹಾಕಿದ್ರು. ಅನುರಾಗ್ ಠಾಕೂರ್ ಕ್ಷಮೆಗೆ ಖರ್ಗೆ ಆಗ್ರಹಿಸಿದ್ದಾರೆ. मंदिर में तो ऐसा नहीं है. सरकारें मंदिर का, ये कर्नाटक की सरकार है कांग्रेस की, 450 करोड़ रुपया साल का आप इकट्ठा करते हैं. कहां खर्च करते हैं, कौन जवाब देता है उसका? एक एक रुपए का हिसाब आपको देना चाहिए था. क्या किसी मस्जिद का पैसा आपने लिया? क्या किसी वक्फ बोर्ड का पैसा आपने लिया? लेकिन कर्नाटक में जो घोटाले हुए सर, उसमें इनके राष्ट्रीय अध्यक्ष मल्लिकार्जुन खड़गे जी का नाम भी आता है. जहां पर क्या completely false and baseless charges were hurled at me in the Lok Sabha by Shri Anurag Thakur. When he was challenged by my colleagues, he was compelled to withdraw his defamatory remarks. But the damage had been done. All the medias have carried. Social medias are also spreading it. His statements damaging my image and reputation had already been picked up the social and other medias. Sir, ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆಶಿ ಕಸರತ್ತು ನಡೆಸ್ತಾ ಇದ್ದಾರೆ. ಸಿಎಂ ಬಳಿಕ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮಯ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಫೈಟ್ ಬಗ್ಗೆ ಚರ್ಚೆ ನಡೆಯಲಿದೆ. ಎಂಎಲ್ಸಿ ನಾಮನಿರ್ದೇಶನದ ಬಗ್ಗೆ ಕೂಡ ಸಮಾಲೋಚನೆ ನಡೆಯುವ ಸಾಧ್ಯತೆ ಇದೆ. ದೆಹಲಿಯ ಅಂಗಳಕ್ಕೆ ಕೈ ಕುರ್ಚಿ ಕದನ ತಲುಪಿದೆ. ದೆಹಲಿಯಲ್ಲಿ ರಾಜ್ಯ ದಲಿತ ಸಚಿವರ ರಣತಂತ್ರ ರೂಪಿಸಲಾಗ್ತಾ ಇದೆ. ನಿನ್ನೆಯಿಂದ ಸತೀಶ್ ಜಾರಕಿಹೊಳಿ, ರಾಜಣ್ಣ ಒಟ್ಟಿಗೆ ಇದ್ದು ಕರ್ನಾಟಕ ಭವನ ಉದ್ಘಾಟನೆಯಲ್ಲೂ ಕೂಡ ಇಬ್ಬರು ಜೊತೆಯಲ್ಲೇ ಭಾಗಿಯಾಗಿದ್ದಾರೆ. ಸಚಿವರು ಇಂದು ದೆಹಲಿಯಲ್ಲೇ ಠಿಕಾಣಿ ಕೂಡ ಹೂಡ್ತಿರುವಂತದ್ದು ಸಿಎಂ ಆಪ್ತರ ನಡೆ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ವಿಚಾರಕ್ಕೆ ದೆಹಲಿಯಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿದ್ದಾರೆ. ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರವಾಗಿದೆ. ಮುಸ್ಲಿಮೇತರರಿಗೆ ವಕ್ಫ್ ಮಂಡಳಿಯಲ್ಲಿ ಸದಸ್ಯತ್ವವಿದೆ. ಅಲ್ಪಸಂಖ್ಯಾತ ವಿರೋಧಿಗಳನ್ನ ಸೇರಿಸುವ ಹುನ್ನಾರ ಇದಾಗಿದೆ ಅಂತ ಹೇಳಿದ್ರು. ಲೋಕಸಭೆಯಲ್ಲಿ ಚರ್ಚೆ ಆಗಿ ಅವರ ಸಂಖ್ಯೆ ಆಧಾರದ ಮೇಲೆ ಅವರ ಈ ಒಂದು ಮಸೂದೆಯನ್ನ ಪಾಸ್ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅನ್ನೋದಿದ್ರೆ, ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರನ್ನು ಸಹ ಸದಸ್ಯರಾಗಿ ಮಾಡತಕ್ಕಂಥ ದೊಡ್ಡ ತೀರ್ಮಾನವನ್ನ ಇವರು ಅವರ ಸಂಖ್ಯಾಬಲದ ಮೇಲೆ ಮಾಡಿದರೆ ಅಸಂವಿಧಾನಿಕವಾಗಿದೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಏನು ಹೇಳ್ತೀವಿ ಅದಾಗಿದೆ. ಯಾಕಂತೇಳಿ ಇನ್ನು ಬಿಜೆಪಿಗೆ ಯತ್ನಾಳ್ರನ್ನ ಮರಳಿ ತರಲು ಕಸರತ್ತು ನಡೀತಾ ಇದೆ. ಯತ್ನಾಳ್ ಆಪ್ತರಿಂದ ಬೇರೆ ರೀತಿಯ ತಂತ್ರಗಾರಿಕೆ ನಡೀತಾ ಇದೆ. ನಿನ್ನೆ ರಾತ್ರಿ ಫಡ್ನವೀಸ್ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ. ಮಹಾರಾಷ್ಟ್ರ ಸಿಎಂ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿಸೋದಕ್ಕೆ ರಣತಂತ್ರ ನಡೀತಾ ಇದೆ. ಅಧಿವೇಶನ ಮುಗಿದ ನಂತರ ಹೈಕಮಾಂಡ್ ಜೊತೆ ಚರ್ಚೆ ನಡೆಸೋದಾಗಿ ರಮೇಶ್ಗೆ ದೇವೇಂದ್ರ ಫಡ್ನವೀಸ್ ಭರವಸೆ ಕೊಟ್ಟಿದ್ದಾರೆ. ಮೂಡಾ ಹಗರಣ ಇಡಿ ತಕರಾರು ಅರ್ಜಿ ಮುಂದೂಡಿಕೆಯಾಗಿದೆ. ಏಪ್ರಿಲ್ 5ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಲೋಕಾಯುಕ್ತ ಎಸ್ಪಿ ವಾದ ಆಲಿಸುವುದಕ್ಕೆ ನಿರ್ಧರಿಸಿದ್ದು, ಶನಿವಾರದವರೆಗೆ ಸಿಎಂ ಸಿದ್ದರಾಮಯ್ಯಗೆ ರಿಲೀಫ್ ಸಿಕ್ಕಿದೆ. ಮೂಡಾ ಕೇಸ್ನಲ್ಲಿ ಹೈಕೋರ್ಟ್ ಆದೇಶ ವಿಚಾರಕ್ಕೆ ದೆಹಲಿಯಲ್ಲಿ ಸಿಎಂ ಕಾನೂನು ಸಲಹೆಗಾರರಂತ ಪೊನ್ನಣ್ಣರವರು ಪ್ರತಿಕ್ರಿಯೆ ನೀಡಿದ್ದಾರೆ. ಆದೇಶವನ್ನ ತಪ್ಪಾಗಿ ಅರ್ಥೈಸಲಾಗುತ್ತಿದೆ. ನಟೇಶ್ ಪ್ರಕರಣದಲ್ಲೂ ಇಡಿ ತನಿಖೆ ಸಾಧ್ಯವಿಲ್ಲ. ಅದೇ ರೀತಿ ಪಾರ್ವತಿ ಅವರ ಕೇಸ್ನಲ್ಲೂ ಸಾಧ್ಯವಿಲ್ಲ.
ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ತನಿಖೆ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಪಾರ್ವತಿ ಹಾಗೂ ಸುರೇಶ್ ಮೇಲೆ ತನಿಖೆ ಅಗತ್ಯವಿಲ್ಲ ಎಂದಿದ್ದಾರೆ. ಸಿಎಂ ಕುಟುಂಬದ ಮೇಲೆ ತನಿಖೆಯಾದರೆ ನ್ಯಾಯಾಂಗ ನಿಂದನೆಯಾಗಲಿದೆ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ನಟೇಶ ಅಂತೇಳಿ ಮೂಡಾದ ಕಮಿಷನರ್ ಪ್ರಕರಣದ ಸಂಬಂಧಗಳಿಗೆ ಆತನಿಗೆ ನೀಡಿದಂತಹ ಸಮನ್ಸ್ ಮತ್ತೆ ನಡೆದಂತಹ ಸರ್ಚ್ ಅನ್ನ ಏನ್ ರದ್ದು ಮಾಡಿತ್ತು. ಅದರ ಮೇಲೆ ಇಡಿ ಸಲ್ಲಿಸಿದಂತ ಮೇಲ್ಮನವಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ನಾವು ಇದನ್ನ ತಡೆ ಮಾಡೋದಿಲ್ಲ ಅಂತ ಹೇಳುವಂತದ್ದು ಹೇಳಿದೆ. ವಿ ವಿಲ್ ನಾಟ್ ಸ್ಟೇ ದಿ ಆರ್ಡರ್ ಆಫ್ ದ ಸಿಂಗಲ್ ಜಡ್ಜ್. ನಾವು ಯಾವ ಕಾರಣಕ್ಕೂ ಕೂಡ ಈ ಪ್ರಕರಣದ ಸಾಧಕ ಬಾಧಕಗಳಲ್ಲ ಅಂದ್ರೆ ಮೆರಿಟ್ಸ್ ಬೆಲೆ ನಾವು ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಾಯಕರು ಸಮರ ಸಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸಿದೆ. ಸಿದ್ದರಾಮಯ್ಯ ನಿವಾಸ ಮುತ್ತಿಗೆಗೆ ಬಿಜೆಪಿ ಯತ್ನಿಸಿತ್ತು. ಬ್ಯಾರಿಕೇಡ್ ಹಾಕಿ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ತಡೆದಿದ್ದಾರೆ. ಬಿಎಸ್ ಯಡಿಯೂರಪ್ಪ, ವಿಜೇಂದ್ರ, ಆರ್ ಅಶೋಕ್, ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ ಹಾಗೂ ಇನ್ನು ಅನೇಕ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಬಸ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಕರೆದೊಯ್ದಿದ್ದಾರೆ. ರಾಯಚೂರಿನಲ್ಲಿ ರೈತರ ಜಮೀನಿಗೆ ನೀರು ಪೂರೈಕೆ ಬಂದ್ ಮಾಡಲಾಗಿದೆ. ಕೃಷ್ಣಾ ಬಲದಂಡೆ ಕಾಲುವೆಗೆ ನೀರು ಹರಿಸಲು ಹೋರಾಟ ನಡೀತಾ ಇದೆ. ರೈತರ ಹೋರಾಟಕ್ಕೆ ಶಾಸಕಿ ಕರ್ರೆಮ್ಮ ನಾಯಕ್ ಸಾಥ್ ನೀಡಿದ್ದಾರೆ. ದೇವದುರ್ಗ ಶಾಸಕಿ ಕರ್ರೆಮ್ಮ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ನಡೀತಾ ಇದ್ದು, ಹೋರಾಟಗಾರರು ರಸ್ತೆ ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರಸಭೆಗೆ ಉಪಲೋಕಾಯುಕ್ತ ದಿಢೀರ್ ಭೇಟಿ ನೀಡಿದರು. ಉಪಲೋಕಾಯುಕ್ತ ಬಿ ವೀರಪ್ಪ ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದರು. ಮುಳಬಾಗಿಲು ನಗರಸಭೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ನಗರಸಭೆ ಅವ್ಯವಸ್ಥೆ ಕಂಡು ಉಪಲೋಕಾಯುಕ್ತರು ಆಕ್ರೋಶ ಹೊರಹಾಕಿದರು. ಯಾದಗಿರಿಯಲ್ಲೂ ಅನ್ನದಾತರ ತಾಳ್ಮೆ ಕಟ್ಟೆಯೊಡೆದಿದೆ. ಹುಣಸಗಿ ತಾಲೂಕಿನ ಮುದನೂರು ಬಳಿಯ ನಾರಾಯಣಪುರ ಡ್ಯಾಂ ಎಡದಂಡೆ ಉಪಕಾಲುವೆಯ 10A ಹಾಗೂ D11 ಗೇಟ್ ಅನ್ನ ರೈತರು ಮುರಿದಿದ್ದಾರೆ. ವಿಷದ ಬಾಟಲ್ನೊಂದಿಗೆ ಗೇಟ್ ಬಳಿ ರೈತರು ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳು ಗೇಟ್ ಮುಚ್ಚಿದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದ್ದು ಪೊಲೀಸ್ ಭದ್ರತೆ ಕೂಡ ಈಗ ನಿಯೋಜಿಸಲಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಕೋನಘಟ್ಟ ಗ್ರಾಮದ ಕೆರೆಗೆ ಕಲುಷಿತ ನೀರು ಹರಿದು ಬಂದಿದೆ. ಫಾಕ್ಸ್ಕಾನ್ ಕಂಪನಿಯ ಕಲುಷಿತ ನೀರು ಕೋನಘಟ್ಟ ಕೆರೆಯ ಒಡಲು ಸೇರ್ತಾ ಇದೆ. ಈ ಸ್ಥಳಕ್ಕೆ ಶಾಸಕ ಧೀರಜ್ ಮುನಿರಾಜು, ತಹಶೀಲ್ದಾರ್ ವಿಭಾವಿದ್ಯಾ ರಾಠೋಡ್ ಭೇಟಿ ನೀಡಿದರು. ಅಲ್ಲಿ ಕಲುಷಿತ ನೀರಿನ ಹೊಂಡದ ಕಟ್ಟೆ ಒಡೆದಿದೆ. ಅದನ್ನು ಮುಚ್ಚುವಂತೆ ಶಾಸಕ ಧೀರಜ್ ಮುನಿರಾಜು ಕಂಪನಿಯ ಸಿಬ್ಬಂದಿಗೆ ಸೂಚಿಸಿದ್ದಾರೆ. 4 days ಮುಂಚೆ ಬನ್ರಿ, ನಾನೊಬ್ಬ MLA, ನನಗೆ ಮುಂಚೆ 20 ವರ್ಷ ಬೇರೆ ಯಾರೋ ಇದ್ರು, ನನಗೆ ಬಂದು ಬರೀ 2 ವರ್ಷ ಹೇಳಿದೀನಿ ಅಂದ್ರೆ ಇವಾಗ ಅಲ್ಲಿ ಹೋಗ್ತಾ ಇರೋದಕ್ಕೆ ಏನ್ರಿ ಮಾಡಿದ್ದೀರಾ? ಏನ್ ಆಕ್ಸಿಡೆಂಟ್ ಆಯ್ತು ತಾನೆ, ಜನ ಸತ್ತೋಗೋರ್ಗು ಆಮೇಲೆ ಆಕ್ಷನ್ ತಗೊಂತೀರಾ ನೀವು? ಕಂಪನಿ ಮುಂದೆ ಹೋಗಿ ನಾನು ಕುತ್ಕೊಂತೀನಿ. ಈಗ ಬಾಗ್ಲ 4 days ಮುಂಚೆ ಬನ್ರಿ, ನಾನೊಬ್ಬ MLA, ನನಗೆ ಮುಂಚೆ 20 ವರ್ಷ ಬೇರೆ ಯಾರೋ ಇದ್ರು, ನನಗೆ ಬಂದು ರೂಯಿನಿಂಗ್ ಆಲ್ ದ ವಿಲೇಜಸ್ ಲೈಫ್. You are ruining the underwater. You are bloody ruining the underground water. Who the hell is in charge? Police company. Who the bloody hell is in charge? Who the bloody hell is in charge? One more time. Thank you. I need the person who's in charge. Okay, thank you. I just come. I talk already. First time I'm telling you. Thank you. Okay. Seize ಮಾಡಕ್ಕೆ ಹೇಳಿ ಗಾಡಿಗಳಿಂದ. ಫೋನ್ ಹಾಕ್ರಿ ಯಾರ್ಕನ. ಯಾವ್ದ್ರಿ ಟಿಜಿ? ಬೆಂಗಳೂರು ಹೊರವಲಯದಲ್ಲಿ ಮತ್ತೆ ಚಿರತೆ ಕಾಟ ಹೆಚ್ಚಾಗಿದೆ. ಜಿಗಣಿಯ ಕುಂಟ್ಲುರೆಡ್ಡಿ ಲೇಔಟ್ನ ಮನೆಯೊಂದರಲ್ಲಿ ಚಿರತೆ ನುಗ್ಗಿದೆ. ಅರಣ್ಯಾಧಿಕಾರಿಗಳು ಸತತ 3 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ಸೆರೆ ಹಿಡಿಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ವಿಜಯನಗರದ ಹೊಸಪೇಟೆಯ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನದ ಗೋಪುರದ ಕಳಸ ಮಳೆಗೆ ಕಳಚಿ ಬಿದ್ದಿದೆ. ಜೋರಾಗಿ ಬೀಸಿದ ಗಾಳಿ ಮಳೆಗೆ ಗೋಪುರದ ಕಳಸ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ.
ಕೋಲಾರ ಜಿಲ್ಲೆಯ ಹಲವೆಡೆ ಮಳೆಯಾಗಿದೆ. ಕೆಜಿಎಫ್, ಬೇತಮಂಗಲ ಸೇರಿ ಹಲವೆಡೆ ಜೋರು ಮಳೆಯಾಗಿದ್ದು ವಾತಾವರಣ ಮೋಡ ಕವಿದಂತಿದೆ. ಬಿಸಿಲಿನಿಂದ ಬೆಂದಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊಸೂರು ಮಾಗಾಣಿ ಬಳಿ 1.5 ಎಕರೆ ಬಾಳೆ ನೆಲಕ್ಕುರುಳಿದೆ. ರೈತನಿಗೆ ಸುಮಾರು 2,70,000ಕ್ಕೂ ಹೆಚ್ಚು ನಷ್ಟವಾಗಿದೆ. ರೈತ ಮಾರುತಿ ಬಾಳೆ ಬೆಳೆ ನಷ್ಟದಿಂದ ಕಂಗಾಲಾಗಿದ್ದಾರೆ. ಈ ಬಾರಿಯೂ ಪರಿಹಾರ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ರೈತ ಅಳಲು ತೋಡ್ಕೊಂಡಿದ್ದಾರೆ. 12ವರೆಗೆ ಗಾಳಿ ಬೀಸಿತು. ಆಮೇಲೆ ಗಾಳಿ ಅರ್ಧ ಗಂಟೆ ಬೀಸ್ಬಿಟ್ಟು ಆಮೇಲೆ ಗಾಳಿ ಕಟ್ಟಾಯ್ತು. ಮಳೆ ಬಾಳೆ ಎಲ್ಲ ಬಿದ್ದು ಹೋಗ್ಬಿಡ್ತು. ಮಳೆ ಫುಲ್ ಆಯ್ತು. ಬೆಳಿಗ್ಗೆ 6-7 ಗಂಟೆವರೆಗೆ ಹಂಗ ಹೊಡೆದೈತೆ ಮಳೆ. ಇನ್ನ 2 ತಿಂಗಳು ಹೋದ್ರೆ ಇದು ಫಸಲು ಬರ್ತೈತೆ ನಮಗೆ. ಇವಾಗೆಲ್ಲ ಈಗ ತಗೊಳಂಗಿಲ್ಲ, ಏನಿಲ್ಲ. ನಾವು ಮಾಡಿದಂತ ಖರ್ಚು ಹಿಂದಿನ ವರ್ಷ ಕೂಡ ಹಂಗೆ ಬಿತ್ತು. ನೀವು ಕೂಡ ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ರಿ. ಅವಾಗ ನಮಗೆ ಏನು ಸಿಕ್ಕಿಲ್ಲ. ಈ ವರ್ಷ ಕೂಡ ಏನು ಸಿಗ್ತಾ ಇಲ್ಲ. ನಾವು ಈ ರೈತರು ಯಾವ ರೀತಿ ನಾವು ತಂದು ಬೆಳೆಸಬೇಕು? ನಾವು ಹಾಸನದ ಅರಕಲಗೂಡು ತಾಲೂಕಿನ ಕೋಣನೂರಿನಲ್ಲಿ ಮಾರ್ಚ್ 30ನೇ ತಾರೀಕು ತಿಥಿ ಕಾರ್ಯಕ್ಕೆ ಅಡುಗೆ ಮಾಡುವಾಗ ಸಿಲಿಂಡರ್ ಸ್ಫೋಟ ಸಂಭವಿಸಿತ್ತು. ಈ ಪ್ರಕರಣದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ರಾಧಮ್ಮ, ಮಂಗಳ ಹಾಗೂ ಮೀನಾಕ್ಷಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ತಾರ್ಕಿ ಕೈಮರದ ಬಳಿ ಪಾಳು ಬಿದ್ದಿದ್ದ ಅರಣ್ಯ ಚೆಕ್ ಪೋಸ್ಟ್ನಲ್ಲಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹಾವೇರಿ ಜಿಲ್ಲೆಯ ಹಾನಗಲ್ ಮೂಲದ ಶಿವನಾಗಪ್ಪ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯಲ್ಲಿ ನಿವೇಶನ ರಹಿತರು ಏಕಾಏಕಿ ಶೆಡ್ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಚೆಟ್ಟಳ್ಳಿ ಪಟ್ಟಣದ ಸುಂಟಿಕೊಪ್ಪ ರಸ್ತೆ ಸಮೀಪ 34 ಕುಟುಂಬಗಳು ತಾತ್ಕಾಲಿಕ ಶೆಡ್ ನಿರ್ಮಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ನಿವೇಶನಕ್ಕಾಗಿ ಅಲೆದಾಡಿದರೂ ಕೂಡ ಮನೆ ಸಿಕ್ಕಿಲ್ಲ. ಹೀಗಾಗಿ ಜಾಗ ಸಿಗೋವರೆಗೂ ಇದೇ ಸ್ಥಳದಲ್ಲಿ ಇರೋದಾಗಿ ಶೆಡ್ ನಿರ್ಮಿಸಿದ್ದಾರೆ. ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಡಿಒ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮನವೊಲಿಸೋಕೆ ಮುಂದಾಗಿದ್ದಾರೆ. ನಮಗೆ ಹೋರಾಟ ಹೋರಾಟ ನಮ್ಮ ಹೋರಾಟ ನಿವೇಶನ ಸಿಗದಂತ ಹೋರಾಟ ನಮ್ಮ ಹೋರಾಟ ನಿವೇಶನ ಸಿಗದಂತ ಹೋರಾಟ 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 ನಿವೇಶನ ಸಿಗದಂತ ಹೋರಾಟ ಮನೆ ಸಿಕ್ಕಾಗಂಟ ನಮಗೆ ಹೋರಾಟ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಗ್ರಾಮದಲ್ಲಿ ನಾಗಮ್ಮರವರಿಗೆ ಸೇರಿದ ಬಣವೆಗೆ ಬೆಂಕಿ ಬಿದ್ದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಹುಲ್ಲಿನ ಬಣವೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಲೋಕಾಯುಕ್ತ ಎಸ್ಪಿ ನಂದಿನಿ ಹಾಸನ ಸಿಟಿ ರೌಂಡ್ಸ್ ನಡೆಸಿದ್ದಾರೆ. ನಗರದ ಹಲವೆಡೆ ತ್ಯಾಜ್ಯ ವಿಲೇವಾರಿ ಆಗದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಮಾಡದ್ದಕ್ಕೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಎಸ್ಪಿ ನಂದಿನಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ವೇಳೆ ಕೋಳಿ ಅಂಗಡಿ ಮತ್ತು ಇತರೆ ಅಂಗಡಿಗಳಿಗೆ ನೋಟಿಸ್ ನೀಡಿ ಅಗತ್ಯ ಕ್ರಮಕ್ಕೆ ಸೂಚಿಸಿದರು. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಕೊಪ್ಪಳದ ಕಾರಟಗಿ ಪಟ್ಟಣದ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಯಿತು. ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳು ಧರಣಿ ನಡೆಸಿದ್ರು. ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಹಿಂದಕ್ಕೆ ಪಡಿಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಹಿಂದೂ ಕಾರ್ಯಕರ್ತರು ಗೌರವದಿಂದ ಕರ್ಕೊಂಡು ಬರೀ ಗೌರವದಿಂದ ಕರ್ಕೊಂಡೋದಲ್ಲ, ಈಗಾಗಲೇ ನಿಮಗೆಲ್ಲರಿಗೂ ಸಹ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆಯ ಮುಖ್ಯ ಉದ್ದೇಶ ಸಹಿಸೋದಿಲ್ಲ. ಅದಕ್ಕಾಗಿಯೇ ಈ ಹೋರಾಟ ಹಿಂದೂ ಕಾರ್ಯಕರ್ತರು ಗೌರವದಿಂದ ಕರ್ಕೊಂಡು ಬರೀ ಗೌರವದಿಂದ ಕರ್ಕೊಂಡು. ತಮಿಳುನಾಡಿನ ತಿರುಚನಾಪಳ್ಳಿಯ ಆನೆ ರಕ್ಷಣಾ ಪುನರ್ವಸತಿ ಕೇಂದ್ರಗಳಲ್ಲಿ ಬೇಸಿಗೆಯ ಶಾಖದಿಂದ ಆನೆಗಳನ್ನು ತಂಪಾಗಿರಿಸುವುದಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಆನೆಗಳ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಶವರ್ ಸ್ನಾನ, ಮಣ್ಣಿನ ಸ್ನಾನ ಹಾಗೂ ಈಜುಕೊಳಗಳ ವ್ಯವಸ್ಥೆ ಮಾಡಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ಬ್ಯಾಂಕಾಕ್ ಪ್ರವಾಸ ಕೈಗೊಂಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಇಳಿಯುತ್ತಿದ್ದಂತೆ ಅನಿವಾಸಿ ಭಾರತೀಯರು ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ. ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ನರೇಂದ್ರ ಮೋದಿರವರು ಭಾಗಿಯಾಗಲಿದ್ದಾರೆ. ಭಾರತದ ಪ್ರಾದೇಶಿಕ ಸಹಕಾರ ಮತ್ತು ಪಾಲುದಾರಿಕೆ ಬಲಪಡಿಸುವ ಕುರಿತು ಹಾಗೂ ಕ್ರಮಗಳು ಈ ಭದ್ರತೆ ಹೆಚ್ಚಿಸುವ ಕುರಿತು ಚರ್ಚಿಸುವ ಸಾಧ್ಯತೆ ಕೂಡ ಇರುವಂತದ್ದು. ಓಂ ಶ್ರೀ ಮಾತೃದೇವೋ ನಮಃ.